90s ಕಿಡ್ಸ್ ಈ ಸಿನಿಮಾನ ಮಿಸ್ ಮಾಡಬೇಡಿ. ವಾಡಾ 2 ಈ ಸಿನಿಮಾನ OTTಗೆ ಬಂದ್ಮೇಲೆ ನೋಡೋಣ ಅಂತ ಸುಮ್ಮನಾಗಿದೆ. ಬಟ್ ಸಿನಿಮಾದ ರೆಸ್ಪಾನ್ಸ್ ನೋಡಿ ಹೋಗೋಣ ಅಂತ ಇವತ್ತು ನೋಡ್ಕೊಂಡು ಬಂದೆ. ಬನ್ನಿ ಸಿನಿಮಾ ಹೇಗಿದೆ, ನನಗೆ ಏನು ಅನ್ನಿಸ್ತು ಅಂತ ಮಾತಾಡ್ಕೊಂಡು ಬರೋಣ. ಆದರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬಂದರೆ, ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಲೈಫ್ ಹೇಗೆಲ್ಲ ಚೇಂಜ್ ಆಗುತ್ತೆ. ಮತ್ತೆ ಒಂದು ಪಾಯಿಂಟಲ್ಲಿ ಸಪ್ರೇಟ್ ಆಗಿ ಅವ್ರದ್ದೇ ಆದ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾರೆ. ಬಟ್ ಆ ಟೈಮಲ್ಲಿ ಇವ್ರಿಗೆ ಆಗೋ ರಿಯಲೈಸೇಷನ್ಸ್ ಏನು ಅಂತ ಸಿನಿಮಾನೇ ನೋಡಿ ತಿಳ್ಕೊಬೇಕು. ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಕಾಮಿಡಿ ಇದೆ. ನಡೀತಿರೋ ಎಲ್ಲಾ ಸೀನ್ಸ್ ನಮಗೆ ರಿಲೇಟಬಲ್ ಇರೋದ್ರಿಂದ ಸಿನಿಮಾ ಇನ್ನೂ ಕನೆಕ್ಟ್ ಆಗುತ್ತೆ. ಒಂದೆರಡು ಸೀನ್ ಇದೆ, ಥಿಯೇಟರ್ ಸೀನ್ ಮತ್ತೆ ಸ್ಕೂಲಲ್ಲಿ ಪೊಲೀಸ್ ಬಂದ್ಮೇಲೆ ಆಗೋದು. ಇವೆರಡು ಥಿಯೇಟರ್ ಪೂರ್ತಿ ನಗೋ ತರ ಮಾಡ್ತು. ಸ್ಕೂಲಲ್ಲಿ ಪ್ರೇಯರ್ಗೆ ನಿಂತಿರ್ಬೇಕಾರೆ ಯಾರಾದ್ರೂ ಬೀಳೋದು, ಅವರನ್ನ ಕರ್ಕೊಂಡು ಹೋಗೋಕೆ ಇನ್ನಿಬ್ರು, ಮನೆಯಲ್ಲಿ ಅಣ್ಣ ತಂಗಿ ಜಗಳಾಡೋದು, ಅಣ್ಣ ತಮ್ಮ ಜಗಳಾಡೋದು, ಹೇಳ್ತಾ ಹೋದ್ರೆ ತುಂಬಾ ಇದೆ. ಒಂದೇ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲಾ ತರದ ಎಮೋಷನ್ ಕನ್ವೆ ಆದಂಗೆ ಆಯ್ತು ನನಗೆ. ಆ ಕಾಮಿಡಿ ಪೋರ್ಷನ್ಸ್ನ ಬಿಟ್ಟು ಸೆಕೆಂಡ್ ಹಾಫ್ ಅಲ್ಲಿ ಬರೋ ಎಮೋಷನಲ್ ಸೀನ್ಸ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಸಿನಿಮಾ ನೋಡ್ತಿರ್ಬೇಕಾರೆ ಯಾವುದೋ ಒಂದು ಟೈಮಲ್ಲಿ ಆ ರೇಂಜ್ಗೆ ಏನು ಇಲ್ವಲ್ಲ ಅನ್ನೋ ಒಪಿನಿಯನ್ ಬಂತು. ಅಂದ್ರೆ ರೀಸೆಂಟ್ ಆಗಿ ನಾಸ್ಟಾಲ್ಜಿಯಾ ವೈಬ್ಸ್ ಮೇಲೆ ಬೇರೆ ಸಿನಿಮಾಗಳು ಬಂದಿದ್ವು, ಅದೇ ತರಾನೇ ಇನ್ನೊಂದು ಸಿನಿಮಾ ಏನ್ ಡಿಫ್ರೆಂಟ್ ಇದೆ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಇವರು ಎಲ್ಲಾ ಕ್ಯಾರೆಕ್ಟರ್ಗೂ ಒಂದು ಎಮೋಷನಲ್ ಆರ್ಕ್ ಕೊಡ್ತಾರೆ. ಅದು ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂದ್ರೆ ಹೌದು ಕರೆಕ್ಟ್ ಅಲ್ವಾ ಅಂತ ಅನ್ಸತ್ತೆ. ಮತ್ತೆ ಆ ಸೀನ್ಸ್ ಬರುವಾಗ ಚೈಲ್ಡ್ಹುಡ್ ಪೋರ್ಷನ್ಸ್ನ ಮ್ಯಾಚ್ ಕಟ್ ಮಾಡಿ ತೋರಿಸಿದ್ದು ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಇದರ ಪಾರ್ಟ್ 1 ಕೂಡ ಇದೇ ಟೆಂಪ್ಲೇಟ್ ಅಲ್ಲೇ ಇರುತ್ತೆ. ಬಟ್ ಈ ಸಿನಿಮಾ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು. ಮಲಯಾಳಂ ಸಿನಿಮಾ ಯಾಕೆ ವರ್ಕ್ ಆಗತ್ತೆ ಅಂದ್ರೆ ಅವರು ಕಥೆಯಲ್ಲಿರೋ ಕ್ಯಾರೆಕ್ಟರ್ಸ್ನ ಚೆನ್ನಾಗಿ ಬರೀತಾರೆ. ಸ್ಟೋರಿಗಿಂತ ಕೆಲವೊಂದ್ಸಲ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿನಿಮಾನ ಎಕ್ಸಾಂಪಲ್ ತಗೊಂಡ್ರೆ ಅವರು ಸಣ್ಣವರಿದ್ದಾಗಿಂದ ಆ ಕ್ಯಾರೆಕ್ಟರ್ಸ್ನ ತೋರಿಸ್ತಾ ಬರ್ತಾರೆ. ಅದು ಏನಾಗತ್ತೆ ಆಗ ಆಡಿಯನ್ಸು ಆ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತಾರೆ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅನ್ನೋದು ಸ್ಟ್ರಾಂಗ್ ಆಗಿ ಇರಬೇಕಾಗತ್ತೆ. ಆಗ ಮಾತ್ರ ಸಿನಿಮಾಗಳು ವರ್ಕ್ ಆಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ವರ್ಕ್ ಆಗದೆ ಇದ್ದದ್ದು ಕೆಲವೊಂದು ಕಡೆ ಸ್ಲೋ ಆಗ್ತಾ ಇದೆ ಅಂತ ಅನಿಸ್ಬೋದು. ಬಟ್ ಅದು ಹಾಗೆ ಇರಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಏನು ಕತೆ ಮುಂದೆ ಹೋಗ್ತಿಲ್ವಲ್ಲ ಅಂತ ಒಂದ್ ಕಡೆ ಅನಿಸ್ತು ನನಗೆ ಸೆಕೆಂಡ್ ಹಾಫ್ ಅಲ್ಲಿ. ಅದ್ ಬಿಟ್ರೆ ನಿಜವಾಗ್ಲೂ ಸಿನಿಮಾ ತುಂಬಾ ಚೆನ್ನಾಗಿದೆ. ಸೊ ಇದಾಗಿದೆ ವಾಡಾ 2 ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬೈ ಬೈ.